ನಾನು ಹಂತ ಹಂತ ಅಂತ ಹೇಳಿದೆ, ಹಂಗೆ ಸರ್ ಜೊತೆನೂ ನನ್ನ ಹಂತ ಹಂತದ ಒಂದು ರಿಲೇಶನ್ಶಿಪ್ ಇದೆ. ನಾನು ಚಿಕ್ಕ ಹುಡುಗ, ನನ್ನ ಚಿಕ್ಕ ಪಾಪು ಇದ್ದಾಗ ಸರ್ ನಮ್ಮ ಮನೆ ಗರಾಜಲ್ಲಿ ಬರೆಯೋದಕ್ಕೆ ಬರೋರು ಆ ಟೈಮಲ್ಲಿ. ಅವಾಗ ನನ್ನ ಚಿಕ್ಕ ಹುಡುಗ ನೋಡಿದ್ದಾರೆ. ಅದಾದ್ಮೇಲೆ ಸರ್ ಒಂದು 10 ವರ್ಷದ ಹಿಂದೆ ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಅವಾಗ ಒಂದು ಹಿಂದಿ ಸಿನಿಮಾ ಮಾಡೋಕ್ಕೆ ಅಂತ ಬಾಂಬೆಗೆ ಬಂದಿದ್ರು. ಅವಾಗ ನಾನು ಅವ್ರ ಸಿಕ್ಸ್ತ್ ಅಸಿಸ್ಟೆಂಟ್ ಆಗಿ ಹೋಗಿದ್ದೆ. ಅವಾಗ ಪ್ರಾಬ್ಲಿ ಯಾರು ಹುಡುಗ, ನಾನು ಹೋಗಿ ಕೂರ್ತಾ ಇದ್ದೆ ಅಷ್ಟೇ ಅವ್ರ ಕ್ಯಾಬ್ನೊಳಗೆ. ಬೇರೆಯವ್ರನ್ನೆಲ್ಲ ಆಚೆ ಹೋಗಿ ಅಂತ ಕಳ್ಸೋರು. ಇವ್ರು ಒಂದು ಪೇಪರ್ ಹಿಡ್ಕೊಂಡು ನೀನ್ ಬಾರ ನೋಡೋ, ಇಲ್ಲಿಂದ ಹಿಂಗೆ ಹೋಗುತ್ತೆ, ಇಲ್ಲಿಂದ ಹಿಂಗೆ ಬರುತ್ತೆ. ನಾನು ಇದೆಲ್ಲ ಮಾತು ಕೇಳ್ತಾ ಇದ್ದೆ ಅವಾಗ. ಸೊ ಇದೊಂದು ಸರ್ಕಲ್ ನೀವು ಕೇಳ್ದಂಗೆ ಮುಂಗಾರು ಮಳೆ ಟೈಮಲ್ಲಿ ನಮಗೆ ಮ್ಯೂಸಿಕ್ ಫಸ್ಟ್ ಥಿಂಗ್ ನಮಗೆ ಕ್ಲಿಕ್ ಆಗೋದು ಮಕ್ಕಳಿಗೆ ಆಗಲಿ ಎಲ್ಲ ಮ್ಯೂಸಿಕ್. ಅವತ್ತಿಂದ ಇವತ್ತವರೆಗೂ ನಮ್ಗೆ ಆ ಮ್ಯೂಸಿಕ್ಕೇ ಹೊಡಿದೆ. ಮುಂಗಾರು ಮಳೆ ಅಂದಿದ ತಕ್ಷಣ ನಮಗೆ ಮ್ಯೂಸಿಕ್ ಇರುತ್ತಲ್ಲ. ಸೊ ನನಗೆ ಅದೇ ಖುಷಿ. ನನಗೆ ಈ ಆಪರ್ಚುನಿಟಿ ಸಿಕ್ಕಿದೆಯಲ್ಲ ಸರ್ ಜೊತೆ, ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಬಟ್ ಇದು ಹರಿ ಸರ್ ಅಂತೂ ಜೀನಿಯಸ್. ಅವರು ಜೆನ್ಯೂನ್ಲಿ ಜೀನಿಯಸ್ ಪರ್ಸನ್. ಅವರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ತೊಗೊಂಡ್ರೆ ನಾನು ಕೇಳಿದ್ದೀನಿ, ನೀವು ಕೇಳಿದ್ರೆ ಸೂಪರ್ ಆಗಿದೆ. ನೆಕ್ಸ್ಟ್ ಮುಂಗಾರು ಮಳೆ ಫಾರ್ ಶೋರ್, ಬಿಗರ್ ದೆನ್ ಮುಂಗಾರು ಮಳೆ. ಹೇಳಿ. ಹೌದು, ಅದು ನನ್ನ ಪ್ರಯತ್ನ. ಆಕ್ಚುಲಿ ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಅದು ಕೋವಿಡ್ ಟೈಮಲ್ಲಿ. ನಾನೊಬ್ಬ ಆರ್ಟಿಸ್ಟ್ ಆಗಿ ಸುಮ್ಮನೆ ಕೂತಿದ್ವಿ. ನಮ್ಮ ತಂದೆನೂ ಅಷ್ಟೇ, ನಾವೆಲ್ಲ ಮನೆಯವರೆಲ್ಲರೂ ಆರ್ಟಿಸ್ಟ್ಗಳು. ಸೊ ನಾನು ಸುಮ್ಮನೆ ಕೂರಕ್ಕೆ ಆಗ್ತಾ ಇಲ್ಲ. ಏನೋ ಒಂದು ಬರೆಯೋದು, ಯಾರು ಮಾಡ್ತಾರೆ ನಾವು ಅದನ್ನ ಮಾಡೋಣ, ನಾನು ಆ್ಯಕ್ಟ್ ಮಾಡಬೇಕು, ಬರೀಬೇಕು, ಏನಾದರೂ ಒಂದು ಮುಂದೋಗೋಣ ಅಂತ. ಅವಾಗ ನಾವು ಅಪ್ಪನೇ ಕೇಳಿದೆ, ಸರ್ ಅಪ್ಪ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಪ್ಲೀಸ್ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ರಿಜಿಸ್ಟರ್ ಮಾಡಿ. ಅದು ಒಂದು ಪ್ರಯತ್ನ. ನಾವು ಯಾವ್ದಾವ್ದೋ ಇಂಟರ್ನ್ಯಾಷನಲ್ ಸಿನಿಮಾಗಳು ನೋಡ್ಕೊಂಡು ಈ ಥರ ಮಾಡೋಣ, ಜನತೆಗೆ ಬೇರೆ ಥರ ಒಂದು ವಿಜುವಲ್ಸ್ ಕೊಡೋಣ ಅಂತ ಮಾಡಿದ್ದು. ಬಟ್ ನನ್ನಲ್ಲಿ ಆ ಸಿನಿಮಾ ಮಾಡಬೇಕಾದ್ರೂ ನನಗೇನು ಅನಿಸ್ತು ಅಂದರೆ, ನನ್ನ ಕಾನ್ಸಂಟ್ರೇಷನು, ನನ್ನ ಫೋಕಸ್, ನನ್ನ ಕ್ಲಾರಿಟಿ ತುಂಬ ಚೆನ್ನಾಗಿತ್ತು. ಯಾವಾಗ ನಾನು ನಟನೆ ಮಾಡಬೇಕಾದ್ರೆ ನನಗೆ ಅದು ಕ್ಲಾರಿಟಿ ತುಂಬ ಇತ್ತು. ಸೊ ನನಗೆ ಗೊತ್ತು ಅದು ಯಾವಾಗಲೂ ನನಗೆ ಎಳೀತಾ ಇರುತ್ತೆ. ಒಬ್ಬ ನಟನಾಗೋದು, ಒಬ್ಬ ಆ್ಯಕ್ಟರ್ ಆಗಬೇಕು ಅನ್ನೋದು ನನಗೆ ಯಾವಾಗಲೂ ಇತ್ತು. ಅದು ನನ್ನ ಕತೆ ಹೇಳಬೇಕಾಗಿತ್ತು, ಸಿನಿಮಾದಲ್ಲಿ ಉಳ್ಕೋಬೇಕಾಗಿತ್ತು. ಕೋವಿಡ್ ಟೈಮಲ್ಲಿ ಉಳ್ಕೊಳ್ಳೋಣ ಅಂತ ಆ ಸಿನಿಮಾ ಮಾಡಿದ್ರು. ಸೊ ಸರ್ ಜೊತೆ ಅಫ್ಕೋರ್ಸ್ ಇದ್ದಾಗ ಕಲಿಯೋದು ತುಂಬ ಇದೆ. ಸರ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್. ನಾವು ಬಂದ್ಬಿಟ್ಟು ನಾನೊಬ್ಬ ಡೈರೆಕ್ಟರ್, ನನಗೂ ಇಷ್ಟು ಗೊತ್ತಿದೆ ಅದಿಲ್ಲ. ಅದು ನಮ್ಗೆ ಗೊತ್ತಿರೋದು ಒಂದು 0.5% ಅಷ್ಟೇ. ಸರಿಂದ ತುಂಬ ದಿನ ಆ್ಯಕ್ಚುಲಿ ಸರ್ ದಿನ ಬಂದಾಗ ಅವರು ಎವ್ರಿ ಡೇ ಅವ್ರು ಹೊಸ ಯೋಚನೆಗಳು, ಹೊಸ ಇಮ್ಯಾಜಿನೇಷನ್. ಸುಮ್ಮನೆ ಹಿಂಗೆ ಕೂತಿರ್ತಾರೆ, ಏನೋ ನೋಡ್ಬಿಟ್ಟು ಇದನ್ನ ಹಿಂಗೆ ಮಾಡಿದ್ರೆ ಅದು ಅವ್ರ ಏನಂತಾರೆ, ಒಂದು ಚೈಲ್ಡಿಶ್ ನೇಚರ್ ಅವ್ರಿಗೆ. ಇದನ್ನ ನಾನು ತಗೊಳ್ಳೇಬೇಕು, ಇದು somehow I have to take it in me. ಅದೊಂದು ಬ್ಯೂಟಿಫುಲ್ ಚೈಲ್ಡಿಶ್. ಅವ್ರು ಎಷ್ಟೇ ವರ್ಷ ಆಗಲಿ, ಯೋಗರಾಜ್ ಭಟ್ ಅವರು ಯಾವ ಮುಂಗಾರು ಮಾಡಿದ್ರು ಹಂಗೆ ಇರ್ತಾರೆ, ಮುಂದಿನ ಹಂಗೆ ಇರ್ತಾರೆ. ಅವ್ರ ಯೋಚನೆಗಳೆಲ್ಲ ತುಂಬ ಫ್ರೆಶ್, ಜೆನ್ಯೂನ್ ಆಗಿರುತ್ತೆ. ಸೊ ಸರ್ ಜೊತೆ ಅದು ಕಂಪೇರ್ ಮಾಡಿದೆ, ಇಟ್ಸ್ ಸ್ಟೂಪಿಡ್ ಥಿಂಗ್. ನನಗೆ ತುಂಬ ಸರ್ ನನ್ನ ಎನಿವೇಸ್ ನಿಮಗೆಲ್ಲ ಗೊತ್ತಿದೆ. ನಾನು ಇವಾಗ ಬಂದು ಇಷ್ಟ ಆಗುತ್ತೆ ಸರ್ ಬಗ್ಗೆ. ಪಾತ್ರ ಇವಾಗ ನೋಡಿದ್ರಲ್ಲ ಜೆನ್ಸಿ, ಇವತ್ತಿನ ಹುಡುಗ, ಇವತ್ತಿನ ನವಯುವಕ, ಇವನಿಗೆ ಪಾತ್ರ ಪ್ರೇಮ ಕಥೆ ನೋಡಿದ್ರೆ ಗೊತ್ತಾಗುತ್ತೆ. ಇಬ್ರು ಹೀರೋಯಿನ್ ಇದ್ದಾರೆ, ಒಬ್ಬ ಹುಡುಗ. ಈಗಿನ ಕಾಲದಲ್ಲಿ ಹುಡುಗರಿಗೆ ಏನೇನು ತಲೆ ನಡೆಯುತ್ತೆ, ಹೇಗೆ ಪ್ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಇದು ವರ್ಕ್ ಆಗುತ್ತಾ, ಅದು ವರ್ಕ್ ಆಗುತ್ತಾ, ಏನು ಬೇಕು ಆಲೋಚನೆಗಳು, ಲೈಫಲ್ಲಿ ಏನು ಮಾಡಬೇಕು, ಇವೆಲ್ಲ ಕ್ವೆಶನ್ ಆಗಿರುತ್ತಲ್ಲ. ಒಬ್ಬ ಯಂಗ್ ಹುಡುಗನಿಗೆ 25-24 ವರ್ಷ ಅದೇ ಪಾತ್ರ, ಅವೆಲ್ಲ ಇರುತ್ತೆ ಈ ಕ್ಯಾರೆಕ್ಟರ್ಲಿ. ಅದನ್ನ ಈ ಪಾತ್ರ, ಬೇರೆ ಪಾತ್ರಗಳು ಬಂದು ಹೋದಾಗ ಅವರಿಂದ ನಾನು ಏನು ತೊಗೊಂಡಿದ್ದೀನಿ ಅಂತ ಅದು ಸಿನಿಮಾ ಹೋಗ್ತಾ ಹೋಗುತ್ತೆ. ಸಾರಿ ಸರ್, ಕೇಳಿಸಿಲ್ಲ. ನಾನು ಒಬ್ಬ ಯಂಗ್ ಹುಡುಗ. ಸೊ ಒಂದಷ್ಟು ಆಬ್ವಿಯಸ್ಲಿ ಅದು ನೇಚರ್ ನನಗೆ. ಅದು ಒಂದಷ್ಟು ರಿಯಾಕ್ಷನ್ ಆಗಲಿ, ಒಂದಷ್ಟು ಬಿಹೇವಿಯರ್ ಆಗಲಿ, ಅಥವಾ ಏನೋ ಒಂದು ಸೀನ್ ಹೇಳಿದಾಗ ಸರ್ ಇದು ನಾನು ಮಾಡಿದ್ದೇನಲ್ಲ ಯಾವಾಗಲೂ ಅಂತ ಎಲ್ಲ ಬರುತ್ತೆ ತಲೆಯಲ್ಲಿ. ಸೊ ಅದು ನನ್ನ ನೇಚರ್. ನಾನು 50 ವರ್ಷ ಎಕ್ಸ್ಟ್ರಾ ಇರೋ ಕ್ಯಾರೆಕ್ಟರ್ ಮಾಡಿದಾಗ ಅದು ನಾನು ಬಿಹೇವ್ ಮಾಡಬೇಕಾಗುತ್ತೆ. ಬಟ್ ಇವಾಗ ಇದು ನನ್ನ ನೇಚರ್ ಆಗಿದೆ ಕ್ಯಾರೆಕ್ಟರ್. ಸೊ ಕ್ಲೋಸ್, ಲಾಟ್ ಆಫ್ ಥಿಂಗ್ಸ್ ಆರ್ ಕ್ಲೋಸ್. ಎಸ್ ಮ್ಯಾಮ್. ನಾನು ಈ ಜಾಕೆಟು ಪ್ಯಾಂಟು ಎಲ್ಲ ಸೈಡ್ಗೆ ಇಟ್ಟರೆ ನಿಮಗೂ ಗೊತ್ತಾಗ್ತದೆ ನನಗೆ ಹೆಂಗೆ ಅನ್ಸುತ್ತೆ ಅಂತ. ಎಲ್ಲ ಕಟ್ಗಳು ಮಾರ್ಗಳು
ನಮ್ದು ನಮ್ಮ ಶೂಟಿಂಗ್ ಸಿಚುವೇಶನ್ ಹಂಗೆ ಸರ್ ಜೊತೆ. ನಾನು ಈ ಸಿನಿಮಾ ಮುಂಚೆ ಇಷ್ಟು ಅಡ್ವೆಂಚರಸ್ ಒಂದು ಸಿನಿಮಾ ಮಾಡೋದು ಅಥವಾ ಇಷ್ಟು ದೂರ ಹೋಗ್ಬೋದು ಒಬ್ಬ ಕ್ಯಾರೆಕ್ಟರ್ ಏನೇನೋ ಮಾಡ್ಕೊಂಡು ನಾನು ಯೋಚನೆ ಮಾಡಲಿಲ್ಲ. ಬಟ್ ನಮ್ಮ ಮೈಂಡ್ ಅನ್ನೋದು ಎಷ್ಟು ಓಪನ್ ಆಗಿರುತ್ತೆ ಅಂದ್ರೆ ಏನೇ ಬಂದ್ರು ಮಾಡ್ಕೊಂಡೋಣ ಅಂತ ಒಂದಿರುತ್ತಲ್ಲ, ಅದು ತುಂಬಾ ತುಂಬಾ ನೋಡಿದೀವಿ. ಸಮುದ್ರ, ಆಕಾಶ, ಬೆಟ್ಟ, ರಿವರು, ವಾಟರ್ ಫಾಲು, ಏನೆಲ್ಲ ನೋಡಿಲ್ಲ, ಏನೆಲ್ಲ ಎಲ್ಲೆಲ್ಲ ಬಿದ್ದಿಲ್ಲ. ಬಟ್ ಖುಷಿ, ಬಟ್ ನಿದ್ದೆ, ಆ ನಿದ್ದೆ ಇದೆಯಲ್ಲ ಅದೆಲ್ಲ ಅಷ್ಟು ಕಷ್ಟಪಟ್ಟು ಅಷ್ಟು ಬೇಜಾರಾಗಿ ಅಷ್ಟು ಪೇನ್ ಬಂದ್ಮೇಲೂ ಆ ಒಳ್ಳೆ ನಿದ್ದೆ ಬರುತ್ತಲ್ಲ, ಆಹಾ, ಅದೇ ಯೋಗರಾಜ್ ಭಟ್ ಸಿನಿಮಾ. It's the most beautiful feeling to work in such environment. Yes. Thank you, sir. Thank you so much.